ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜೀ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ DNAಯಲ್ಲಿ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಕ್ಷೇತ್ರಗಳ ಮರು ವಿಂಗಡಣೆ. ಕ್ಷೇತ್ರಗಳನ್ನು, ಲೋಕಸಭಾ ಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವಿಶೇಷ ಅಧಿವೇಶನವನ್ನು ಇವತ್ತಿಂದ ಕರೆದಿದೆ. 16, 17 ಮತ್ತು 18ನೇ ತಾರೀಕು 3 ದಿನಗಳ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ದಕ್ಷಿಣ ಭಾರತದ ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಅಂತಹ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ದಕ್ಷಿಣ ಭಾರತದ ರಾಜ್ಯಗಳ ವಿರೋಧ ಯಾಕೆ? ಇದರಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಆಗುವಂಥ ಲಾಭಗಳೇನು? ಇದರ ಜೊತೆಗೆ ಕರ್ನಾಟಕ ಆಗುವಂತಹ ನಷ್ಟ ಏನು? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೇ ಸುದ್ದಿ, ಮಹಿಳೆಯರಿಗೆ ವಿಧಾನಸಭೆ, ಲೋಕಸಭೆಗಳಲ್ಲಿ 33% ರಾಜಕೀಯ ಮೀಸಲಾತಿ ಕೊಡುವಂಥ ವಿಚಾರ. 1990ರ ದಶಕದಿಂದಲೂ ಕೂಡ ಇದೆಲ್ಲವೂ ಕೂಡ ಚರ್ಚೆಗೆ ಬಂದು ಹೋಗ್ತಾ ಇರುವಂಥ ವಿಚಾರ ಇದು. ಒನ್ಸ್ ಅಗೇನ್ ಇವತ್ತು ಅದರ ಬಗ್ಗೆ ಪ್ರಧಾನಿಗಳು ಮಾತನಾಡಿದ್ದಾರೆ ಲೋಕಸಭೆಯಲ್ಲಿ. 2023ರಲ್ಲಿ ಇದಕ್ಕೆ ಒಂದು ತಿದ್ದುಪಡಿ ಮಾಡಿ ಅದನ್ನು ತರಕದು ಬರುವಂತಹ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇನ್ನು ಮೂರನೇ ಸುದ್ದಿ, ವಿನಯ್ ಕುಲಕರ್ಣಿ ಅವರ ಸ್ಟೋರಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅಪರಾಧಿಯಾಗಿ ಇದೀಗ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಹಾಗಾದರೆ ಏನಿದು ಘಟನೆ, ಯಾಕಾಯಿತು? ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಕ್ಷೇತ್ರಗಳ ಮರು ವಿಂಗಡಣೆ. ಕ್ಷೇತ್ರಗಳ ಮರು ವಿಂಗಡಣೆ ಏನು ಹಂಗಂದ್ರೆ? ಕ್ಷೇತ್ರಗಳ ಮರು ವಿಂಗಡಣೆ ಅಂತ ಹೇಳಿದ್ರೆ, ಕ್ಷೇತ್ರಗಳ ಮರು ವಿಂಗಡಣೆ ಅಂತ ಹೇಳಿದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಗಡಿ ಗುರುತಿಸುವುದು ಮತ್ತು ಕ್ಷೇತ್ರಗಳನ್ನು ಅವಲೋಕನ ಮಾಡುವುದು, ಹೆಚ್ಚಳ ಮಾಡುವುದು ಜನಸಂಖ್ಯೆಯ ಆಧಾರದ ಮೇಲೆ. 1972ರಲ್ಲಿ ಆಗಿತ್ತು. ಅದಾದ ನಂತರ ಇದುವರೆಗೂ ಕೂಡ ಆಗಿಲ್ಲ. ಹೀಗಾಗಿ ಇದನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರದವರು ದುಂಬಾಲುವಿದ್ದು ಅದನ್ನು ಮಾಡ್ತಾ ಇದ್ದಾರೆ. ಇದನ್ನು ಅವಸರವಾಗಿ ಮಾಡಬೇಡಿ ಅಂತ ಅನೇಕ ಪ್ರಾದೇಶಿಕ ಪಕ್ಷಗಳು ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳು ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇರೋದು. ಹಾಗಾದರೆ ಮತಕ್ಷೇತ್ರ ಪುನರ್ ವಿಂಗಡಣೆ ಅಂತ ಅಂದರೆ ಏನು ಅನ್ನೋದು ನೋಡ್ತಾ ಇದ್ದೀವಿ. ಜನಗಣತಿಯ ಆಧಾರದ ಮೇಲೆ ಭಾರತದಲ್ಲಿ 2011ರ ನಂತರ ಇದುವರೆಗೂ ಕೂಡ ಜನಗಣತಿ ಆಗಿಲ್ಲ. 2021ರಲ್ಲಿ ಆಗಬೇಕಾಗಿತ್ತು. ಕೊರೋನಾ ಕಾರಣಕ್ಕಾಗಿ ಜನಗಣತಿ ಆಗಿಲ್ಲ. ಇದೀಗ ಜನಗಣತಿ ಶುರುವಾಗ್ತಾ ಇದೆ. ಇದರ ವರದಿಗಳು 2027ಕ್ಕೆ ಕೂಡ ಸಿಗ್ತಾ ಇದೆ. ಆದರೆ ಈಗ ಮಾಡುವಂತಹ ಈ ಕ್ಷೇತ್ರಗಳ ವಿಂಗಡಣೆ ಏನಿದೆ, ಈ ಕ್ಷೇತ್ರಗಳ ವಿಂಗಡಣೆ 2011ರ ಜನಗಣತಿಯ ಆಧಾರದ ಮೇಲೆ ಇರುತ್ತೆ. ಹೀಗಾಗಿ ವಿಪಕ್ಷಗಳು ಕೂಡ ಇದರ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇವೆ. ಹೀಗಾಗಿ ಸಂವಿಧಾನದ 82 ಮತ್ತು 170ನೇ ವಿಧಿ ಪ್ರಕಾರ ಜನಗಣತಿಯ ನಂತರದ ಪ್ರಕ್ರಿಯೆ ಆಗುತ್ತೆ. ಏನಿದು, ಹೆಂಗಾಗುತ್ತೆ ಎಲ್ಲವನ್ನು ಕೂಡ ನೋಡಿದ್ರಿ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಜನಸಂಖ್ಯೆಯ ಸಮಾನತೆಯ ಮುಖಾಂತರ ಸಮಾನ ಪ್ರತಿನಿಧಿತ್ವವನ್ನು ತೆಗೆದುಕೊಂಡು ಬರುವಂತಹ ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆಗೆ ಇದೀಗ ಕೆಲವೊಂದಿಷ್ಟು ಆಕ್ಷೇಪಾರ್ಹ ಇದೆ. ಯಾವ ಕಾರಣಕ್ಕಾಗಿ? 1977ರಲ್ಲಿ ಏನಾಗಿತ್ತು, ಒಂದು ನಿಯಮವನ್ನು ತಂದರು. 1977ರಲ್ಲಿ 10,11,000 ಜನರಿಗೆ ಒಬ್ಬ ಸಂಸದ ಪ್ರತಿನಿಧಿಸ್ತಾ ಇದ್ದ. 10,11,000 ಜನರಿಗೆ ಒಬ್ಬ MP ಇದ್ರು ಭಾರತದಲ್ಲಿ. ಆದರೆ ಇವತ್ತಿನ ಜನಸಂಖ್ಯೆ 146 ಕೋಟಿ ಇದೆ ಅಂತ ಅಂದುಕೊಂಡ್ರು ಕೂಡ ಇವತ್ತಿನ ಸಂಸದರ ಸಂಖ್ಯೆ ಎಷ್ಟಾಗಬೇಕು? 1,400 ಆಗಬೇಕು. ಆದರೆ ಈಗ ಹೊಸ ಸಂಸತ್ ಭವನದಲ್ಲಿ ಇರುವಂಥದ್ದು ಕೇವಲ 888 ಆಸನ ವ್ಯವಸ್ಥೆಗಳಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಸಂಪೂರ್ಣವಾಗಿ ನಾವು ಹೋಗೋದಾದರೆ ಇವತ್ತಿನ ಜನಸಂಖ್ಯೆಗೆ 1,400 MPಗಳು ಇಡೀ ದೇಶದಾದ್ಯಂತ ಆಗಬೇಕು. ಆದರೆ ಇರೋದೇ 888. ಇವತ್ತು ದಕ್ಷಿಣ ಭಾರತದ ರಾಜ್ಯಗಳು ಹೇಳ್ತಾ ಇದೆ 1972ರಲ್ಲಿ ಏನಾಗಿತ್ತಲ್ಲ ಅದರ ಆಧಾರದ ಮೇಲೆಯೇ ನೀವು ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿ ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಇಂದಿರಾ ಗಾಂಧಿ ಅವರು ತೆಗೆದುಕೊಂಡು ಬಂದಂತಹ ಕುಟುಂಬ ಕಲ್ಯಾಣ ಯೋಜನೆಗಳು, ಆ ಕುಟುಂಬ ಕಲ್ಯಾಣ ಯೋಜನೆಯನ್ನ ದಕ್ಷಿಣ ಭಾರತದ ರಾಜ್ಯಗಳು ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ ಇಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ರು. ಆದರೆ ಉತ್ತರ ಭಾರತದ ರಾಜ್ಯಗಳೆಲ್ಲರೂ ಕೂಡ ಜನಸಂಖ್ಯೆಯನ್ನು ಹತೋಟಿ ಇಡುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ಇದೀಗ 131ನೇ ತಿದ್ದುಪಡಿ ಮುಖಾಂತರ 3 ದಿನ ವಿಶೇಷ ಅಧಿವೇಶನವನ್ನು ಕರೆದು 543ರಿಂದ 850 ಸ್ಥಾನಗಳಿಗೆ ಏರಿಕೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾದರೆ ಪುನರ್ ವಿಂಗಡಣೆ ಯಾವಾಗ ನಡೆದಿತ್ತು?
ಒಟ್ಟು 4 ಬಾರಿ ಆಗಿದೆ ಭಾರತದಲ್ಲಿ. 1951ರ ಜನಗಣತಿಯ ನಂತರ 1957ರಲ್ಲಿ ವಿಂಗಡಣೆ ಆಗಿತ್ತು. 1957ರಲ್ಲಿ 489 ಇದ್ದಂತಹ ಲೋಕಸಭಾ ಕ್ಷೇತ್ರಗಳು 494ಕ್ಕೆ ಏರಿಕೆ ಆಗಿತ್ತು. ಇದು ಮೊದಲ ಜನಸಂಖ್ಯೆ ಆದ ನಂತರ ಮೊದಲ ಚುನಾವಣೆಯಲ್ಲಿ ಆದಂತಹ ಬೆಳವಣಿಗೆ. ಎರಡನೇದಾಗಿ 1963ರಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು 522ಕ್ಕೆ ಏರಿಕೆ ಮಾಡಲಾಗಿತ್ತು. ಇದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಈ ಆಯೋಗದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ, ಕೇಂದ್ರ ಚುನಾವಣಾ ಆಯೋಗದವರು ಇರ್ತಾರೆ, ರಾಜ್ಯ ಚುನಾವಣಾ ಆಯೋಗದವರು ಇರ್ತಾರೆ. ಇವರೆಲ್ಲರೂ ಕೂಡ ಇರೋದು. 1951ರಲ್ಲಿ ಎನ್ ಚಂದ್ರಶೇಖರ್ ಅಯ್ಯರ್ ಅಂತ ಈ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ಕೆಲಸವನ್ನು ಮಾಡಿದ್ರು. ಅವತ್ತು ನಿಮಗೆ ನೆನಪಿರಬೇಕು, ಏಕಸದಸ್ಯತ್ವ ಮತ್ತು ದ್ವಿಸದಸ್ಯತ್ವ ಎರಡೂ ಕೂಡ ಇತ್ತು. ನಮಗೆ ಉದಾಹರಣೆ ಇದೆ, ಒಂದೊಂದು ಕ್ಷೇತ್ರಕ್ಕೆ ಇಬ್ಬಿಬ್ಬರು ಶಾಸಕರು ಇರ್ತಿದ್ರು. ಏಕಸದಸ್ಯತ್ವ ಮತ್ತು ದ್ವಿಸದಸ್ಯತ್ವ, SC/ST ಸಮುದಾಯದ ಮತಗಳು ಜಾಸ್ತಿ ಇದ್ದಲ್ಲಿ ದ್ವಿಸದಸ್ಯತ್ವವನ್ನು ಕೂಡ ಈ ಆಯೋಗ ಮನ್ನಣೆ ಮಾಡಿತ್ತು. ಎರಡನೇದ್ದು 1963ರಲ್ಲಿ 522 ಸ್ಥಾನಕ್ಕೆ ಏರಿಕೆ ಆಗುತ್ತೆ. 494ರಿಂದ 1956 ರಾಜ್ಯಗಳ ಪುನರ್ವಿಂಗಡಣೆ ನಂತರ ನಡೆದಂತಹ ಮರು ವಿಂಗಡಣೆ ಇದು. ಅವತ್ತು ವಿಧಾನಸಭೆಗಳ ಸಂಖ್ಯೆ ಏನಾಗಿತ್ತು ಅಂತ ಹೇಳಿದ್ರೆ 3771 ಆಗಿತ್ತು ಇಡೀ ದೇಶದಾದ್ಯಂತ. ಇದು ಗಮನಿಸಬೇಕಾದಂತಹ ಸಂಗತಿ. ಇದರ ಜೊತೆಗೆ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಕ್ಷೇತ್ರದ ಜನಸಂಖ್ಯೆಯನ್ನ 7,03,000ದಿಂದ 8,04,000ಕ್ಕೆ ಏರಿಕೆ ಮಾಡ್ತಾರೆ. ಇದರ ಜೊತೆಗೆ ಈ 2001-2ರಲ್ಲಿ ಕೂಡ ಆಗಿತ್ತು. ಆದರೆ ಅವತ್ತು ಮರು ವಿಂಗಡಣೆ ಆಗಿರಲಿಲ್ಲ, ಬದಲಾಗಿ ಗಡಿ ಮಾತ್ರ ನಿರ್ಣಯ ಆಗಿತ್ತು. ಯಾಕೆ ಹಿಂಗಾಗಿತ್ತು, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ, ಅದಕ್ಕೆ ಬರ್ತೀನಿ ನಾನು. ಇನ್ನು ಮೂರನೇದು ನೋಡೋದಾದರೆ ಈ ವಿಚಾರದಲ್ಲಿ ಹಾಗಾದರೆ ಯಾವ್ಯಾವ ರಾಜ್ಯಗಳಿಗೆ ಏನೇನಾಗುತ್ತೆ, ಇದು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು. ಉತ್ತರ ಪ್ರದೇಶವನ್ನು ಗೆದ್ದವರು ಲೋಕಸಭಾ ಚುನಾವಣೆಯನ್ನು ಗೆಲ್ತಾರೆ ಅಂತ ಹೇಳ್ತಾರೆ. ಬಿಕಾಸ್ ಉತ್ತರ ಪ್ರದೇಶದಲ್ಲಿ 90 ಲೋಕಸಭಾ ಕ್ಷೇತ್ರಗಳು ಎಟ್ ಪ್ರೆಸೆಂಟ್ ಇರುವುದು. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಯಾರು ಸ್ಥಾನ ಗೆಲ್ತಾರೋ ಅವರು ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿತಾರೆ ಅನ್ನುವಂಥದ್ದು ಒಂದು ಮಾತಿದೆ. ಈಗ ಜನಸಂಖ್ಯೆಯ ಆಧಾರದ ಮೇಲೆ ಒಂದು ವೇಳೆ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಬಿಟ್ರೆ ಅವರಿಗೆ ಸಿಗುವಂತಹ ಸಂಖ್ಯೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ನೀವು ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. 80ರಿಂದ ಅಂದರೆ ಅವರಿಗೆ 140+ ಆಗ್ಬೋದು ಅಂತ ಹೇಳ್ತಿದ್ದಾರೆ. 120 ಎರಡೂ ಇದೆ. ಇದು ಒಂದು ಜನಸಂಖ್ಯೆಯ ಆಧಾರದ ಮೇಲೆ, ಮತ್ತೊಂದು ಕಡೆ ಶೇಕಡಾವಾರು 50ನ್ನು ಏರಿಕೆ ಮಾಡೋದು. ಹೆಂಗೆ, ಈಗ ಇರುವಂಥ 80 ಕ್ಷೇತ್ರಗಳ ಮೇಲೆ 50% ಏರಿಕೆ ಮಾಡಿದರೆ ಉತ್ತರ ಪ್ರದೇಶಕ್ಕೆ ದೊಡ್ಡ ಮಟ್ಟದ ಸೀಟ್ಗಳು ಸಿಗುತ್ತೆ ಅಂತ. 50% ಏರಿಕೆ ಮಾಡಿದರೆ 120 ಸಿಗುತ್ತೆ. ಅದಾದ ನಂತರ ಕ್ಷೇತ್ರವಾರು ಏರಿಕೆ ಮಾಡಿದರೆ 140+, ಅಂದರೆ ಜನಸಂಖ್ಯೆ ಆಧಾರದ ಮೇಲೆ. ಇನ್ನು ಬಿಹಾರ ಕೂಡ ಅಷ್ಟೇ, ಜನಸಂಖ್ಯೆಗೆ ಹೋಲಿಸಿದರೆ 20% ಕಡಿಮೆ ಸೀಟ್ಗಳು ಬಿಹಾರದಲ್ಲಿ ಇದೆ ಅನ್ನುವಂಥ ವಿಶ್ಲೇಷಣೆ ಇದೆ. ಆದರೆ ಬಿಹಾರದಲ್ಲೂ ಕೂಡ 13.29 ಜನಸಂಖ್ಯೆ, ಈಗ 40 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು. ಅಲ್ಲಿಯೂ ಕೂಡ ನೀವು ಏರಿಕೆ ಮಾಡಿದರೆ 75+ ಆಗುತ್ತೆ, ನೀವು ಅಂದಾಜು 60 ಕೂಡ ಸಿಗುತ್ತೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ 28 ಲೋಕಸಭಾ ಕ್ಷೇತ್ರ ಇದೆ. ನೀವು ಜನಸಂಖ್ಯೆಯ ಆಧಾರದ ಮೇಲೂ ಕೂಡ ಹೋಗಿದರೆ, ಜನಸಂಖ್ಯೆಯ ಆಧಾರದ ಮೇಲೆ ಹೋದರೂ ಕೂಡ 42 ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಇದಕ್ಕೆ ಸಿದ್ದರಾಮಯ್ಯನವರು ಒಂದು ಕೊಟ್ಟಿದ್ರು, 50% ಏರಿಕೆ ಮಾಡಬೇಕು ಅಂತ. 41ಇಂದ 50, ಇನ್ನು ಅಂದಾಜು ಹೊಸ ಸೀಟುಗಳು 42 ಆಗಬಹುದು ಕರ್ನಾಟಕಕ್ಕೆ ಅನ್ನುವಂಥ ಲೆಕ್ಕಾಚಾರ ಇದೆ. ಪಕ್ಕದ ತಮಿಳುನಾಡು 39 ಇದೆ, ಅವರದ್ದು ಕೂಡ 50 ಕ್ರಾಸ್ ಆಗ್ಬೋದು ಅಂತ. ಮಹಾರಾಷ್ಟ್ರ 48 ಇರೋದು, ಅವರ ಅಂದಾಜು ಹೊಸ ಸೀಟು 72 ಆಗ್ಬೋದು ಅಂತ. ತೆಲಂಗಾಣದಲ್ಲಿ 17 ಕ್ಷೇತ್ರಗಳಿರೋದು ಪ್ರಸ್ತುತವಾಗಿ, ಆ ಸಂಖ್ಯೆಯು ಕೂಡ ಜಾಸ್ತಿ ಆಗಬಹುದು ಅಂತ. ಮಧ್ಯಪ್ರದೇಶದಲ್ಲಿ 27 ಇದೆ. ಅನುಪಾತ ಅಂದರೆ ನೀವು ಪ್ರಸ್ತುತ ಸೀಟುಗಳಿರೋದು 29. ಅನುಪಾತದ ಆಧಾರದ ಮೇಲೆ ಹೋಗೋದಾದರೆ ಅಲ್ಲಿಯೂ ಕೂಡ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿರುವಂತಹ ಪ್ರಶ್ನೆ, ಯಾವ್ಯಾವ ರಾಜ್ಯಗಳು ನಮ್ಮಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ಹೊಡೆತ ಬೀಳುತ್ತೆ ಎನ್ನುವಂತಹ ಆಕ್ಷೇಪಾರ್ಹದ ಮಾತುಗಳಿದೆ. ಅದಕ್ಕೇ ಕೇರಳ ಏನು ಮಾಡಿದೆ, ಒಂದು ಹೊಸ ಅವಕಾಶವನ್ನು ಕೊಟ್ಟಿದೆ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, 3 ವಿಚಾರಗಳ ಆಧಾರದ ಮೇಲೆ ನೀವು ಇದನ್ನು ಮಲ್ಟಿಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಎನ್ನುವಂಥದ್ದು ಆಧಾರದ ಮೇಲೆ ನೀವು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ. ಏನು ಹೇಳ್ತಾರೆ ಅವರು, 40% ಜನಸಂಖ್ಯೆ ಆಧಾರದ ಮೇಲೆ ಮಾಡಿ, 30% ಜನಸಂಖ್ಯೆ ನಿಯಂತ್ರಣ ಮಾಡಿದ್ದ ಸಾಧನೆಗಾಗಿ ನೀವು ಮರುಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ, 30% ಈಗಿರುವಂಥ ಸಂಸತ್ತಿನ ಪ್ರಾತಿನಿಧ್ಯಕ್ಕೆ, ಅಂದರೆ ಕೇರಳದಲ್ಲಿ 20 ಲೋಕಸಭಾ ಕ್ಷೇತ್ರಗಳಿದೆ, ಅದರ ಮೇಲೆ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ತೆಲಂಗಾಣದವರು ಏನು ಹೇಳ್ತಾರೆ, ಹೆಚ್ಚುವರಿಯಾಗಿ ಬರುವಂಥ ಸೀಟುಗಳಲ್ಲಿ 50% ಜನಸಂಖ್ಯೆಯ ಆಧಾರದ ಮೇಲೆ ಮಾಡಿ ಅಂತ ತೆಲಂಗಾಣದವರು ಹೇಳಿದರೆ, ಆರ್ಥಿಕತೆಯ ಕೊಡುಗೆಯ ಆಧಾರದ ಮೇಲೆ ಉಳಿದಂಥ 50% ಹೆಚ್ಚಳ ಮಾಡಿ ಅಂತ ತೆಲಂಗಾಣದವರು ಹೇಳ್ತಾ ಇರೋದು. ತಮಿಳುನಾಡಿನವರ ವಾದ ಏನಿದೆ,
1971ರಲ್ಲಿ ಏನು ಜನಗಣತಿ ಆಗಿತ್ತು ಅದೇ ಜನಗಣತಿಯನ್ನು ಆಧರಿಸಿಕೊಂಡು ನೀವು ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಬೇಕು. ಈಗಿರುವಂಥ ಎಟ್ ಪ್ರೆಸೆಂಟ್ ಏನಿದೆ ತಮಿಳುನಾಡಿಗೆ 39 ಕ್ಷೇತ್ರ, ಅದನ್ನು ಮುಂದಿನ 30 ವರ್ಷಗಳ ಕಾಲ ಮುಂದುವರಿಸಬೇಕು ಅನ್ನೋದು ತಮಿಳುನಾಡಿನ ವಾದ ಆಗಿದೆ. ಈ ಪ್ರಮಾಣದಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ಇವೆಲ್ಲವೂ ಕೂಡ ದಕ್ಷಿಣ ಮತ್ತು ಉತ್ತರದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ. ಇವೆಲ್ಲದರ ನಡುವೆ ಹಿಂದಿ ರಾಜ್ಯಗಳು ಅಂತ ಏನು ಕರಿತೀವಿ, ಉತ್ತರ ಪ್ರದೇಶ್, ಬಿಹಾರ್, ಪಂಜಾಬ್, ಮಧ್ಯಪ್ರದೇಶ್, ಬೇರೆ ಬೇರೆ ರಾಜ್ಯಗಳೇನಿದೆ ಆ ರಾಜ್ಯಗಳಿಗೆ 77% ಸೀಟುಗಳ ಏರಿಕೆ ಆಗ್ತಾ ಇದೆ. ಅದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅಸಮಾಧಾನಕ್ಕಿರುವಂತಹ ಕಾರಣ. ಯಾಕೆ? ನೀವು 77% ಉತ್ತರ ಭಾರತದ ಪ್ರತಿನಿಧಿಗಳ ಲೋಕಸಭೆಗೆ ಹೋದರೆ ದಕ್ಷಿಣ ಭಾರತದ ಪ್ರಾತಿನಿಧ್ಯದ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತಲ್ವಾ? ಒಂದು ಬೆಸ್ಟ್ ಎಕ್ಸಾಂಪಲ್ಲು, ಉತ್ತರ ಪ್ರದೇಶದಲ್ಲಿ 80 ಜನ ಪ್ರೆಸೆಂಟ್ ಇರುವಂಥ ಎಂಪಿಗಳು ನಾಳೆ 120, 130 ಆದರೆ 130 ಜನ ಉತ್ತರ ಪ್ರದೇಶದಿಂದ ಆಯ್ಕೆ ಆಗಿ ಬರುವುದಾದರೆ ಕರ್ನಾಟಕದಿಂದ ಕೇವಲ 40 ಜನ ಆಯ್ಕೆಯಾಗಿ ಬರ್ತಾರೆ. ಕರ್ನಾಟಕದ ಪ್ರಾತಿನಿಧ್ಯತೆ ಏನಿರುತ್ತೆ, ಕರ್ನಾಟಕದ ಸಂಸದರ ಪ್ರಾತಿನಿಧ್ಯತೆ ಏನಿರುತ್ತೆ ಅನ್ನುವಂತಹ ಪ್ರಶ್ನೆ ದಕ್ಷಿಣ ಭಾರತದ ರಾಜ್ಯಗಳಿಗಿದೆ. ಇದು ಮುಂದೆ ಅನ್ಯಾಯ ಆಗೋದಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಈಗ ಉದಾಹರಣೆ, ಬಿಜೆಪಿ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಗೆದ್ದು ಬರ್ತಾರೆ, ಸ್ವೀಪ್ ಆಗಿಬಿಡ್ತಾರೆ. ಹೀಗಾಗಿ ನಮಗೆ ದಕ್ಷಿಣ ಭಾರತದ ಅವಶ್ಯಕತೆಯೇ ಬೀಳೋದಿಲ್ಲ ಎನ್ನುವಂಥ ವಾದಗಳು ಕಾಂಗ್ರೆಸ್ ಸೇರಿದಂತೆ DMK ಆಗಿರ್ಬೋದು, ದಕ್ಷಿಣ ಭಾರತದ ಎಲ್ಲ ಪಾರ್ಟಿಗಳು ಕೂಡ ವ್ಯಕ್ತಪಡಿಸ್ತಾ ಇರೋದು. ಈ ಕಾರಣಕ್ಕಾಗಿನೇ ದಕ್ಷಿಣದ ರಾಜ್ಯಗಳಲ್ಲಿ 33% ಮಾತ್ರ ಏರಿಕೆ ಆಗುತ್ತೆ, ಇನ್ನು ಉತ್ತರ ಭಾರತದಲ್ಲಿ ಕೇವಲ 72% ಏರಿಕೆ ಆಗುತ್ತೆ. ಹೀಗಾಗಿ ಇಂಥದ್ದೊಂದು ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು. ಹೆಂಗಿದು ಸಾಧ್ಯ? ಉತ್ತರ ಭಾರತಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯಾ ಸ್ಫೋಟ ಆಗ್ಬಿಟ್ಟಿದೆ. 1971ರಿಂದ 2026 ತನಕವೂ ಕೂಡ ಅಲ್ಲೆಲ್ಲ ಜನಸಂಖ್ಯೆ ವಿಪರೀತವಾಗಿ ಜಾಸ್ತಿ ಆಗಿದೆ. ಹೆಂಗೆ? ನೀವು ಬಿಹಾರದ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡ್ರೆ ಬಿಹಾರದಲ್ಲಿ 147% ಜನಸಂಖ್ಯೆ ಜಾಸ್ತಿ ಆಗಿದೆ. ರಾಜಸ್ಥಾನದಲ್ಲಿ 166% ಜನಸಂಖ್ಯೆ ಜಾಸ್ತಿ ಆಗಿದೆ. ನೀವು ಅದೇ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬನ್ನಿ, ಕೇರಳದಲ್ಲಿ ಕೇವಲ 56% ಜನಸಂಖ್ಯೆ ಜಾಸ್ತಿ ಆಗಿರೋದು. ಪಕ್ಕದ ತಮಿಳುನಾಡಲ್ಲಿ ಕೇವಲ 75% ಮಾತ್ರ ಜನಸಂಖ್ಯೆ ಏರಿಕೆ ಆಗಿದೆ. ನೀವು ಕಂಪೇರ್ ಮಾಡಿ, ಬಿಹಾರ್ ಮತ್ತು ರಾಜಸ್ಥಾನಕ್ಕೆ ಕಂಪೇರ್ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. 1971ರಲ್ಲಿ ದಕ್ಷಿಣ ಭಾರತದ ಪಾಲು 25% ಜನಸಂಖ್ಯೆ, ಆದರೆ 2026ರಲ್ಲಿ ಅದು 17ರಿಂದ 19% ಇಳಿಕೆ ಆಗ್ತಾ ಇದೆ. ಇದು ದಕ್ಷಿಣ ಭಾರತಕ್ಕೆ ವಿಪರೀತವಾದಂಥ ಅನ್ಯಾಯವನ್ನು ಮಾಡ್ತಾ ಇದೆ. ಇದೇ 17-18% ಏನು ದಕ್ಷಿಣ ಭಾರತದ್ದಿದೆ, ಇದೇ ಉತ್ತರ ಭಾರತದ ರಾಜ್ಯಗಳಲ್ಲಿ 48ರಿಂದ 52% ಇದೆ ಅಂತ ನಮಗೆ ಮತ್ತು ಉತ್ತರ ಭಾರತಕ್ಕೆ ಇರುವಂಥ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಾರಣಕ್ಕಾಗಿ ದಕ್ಷಿಣ ಭಾರತದ ಅನೇಕ ರಾಜ್ಯಗಳು ಇದನ್ನು ವಿರೋಧ ಮಾಡ್ತಾ ಇರೋದು. ಹಾಗಾದರೆ ಕ್ಷೇತ್ರ ಮರು ವಿಂಗಡಣೆಯ ಹಾದಿ ಹೆಂಗಿರುತ್ತೆ, ಏನೇನಾಗುತ್ತೆ? ಮಸೂದೆಗಳ ಅಂಗೀಕಾರವಾದ ನಂತರ ಕ್ಷೇತ್ರ ಮರು ವಿಂಗಡಣೆ ಆಯೋಗ ರಚನೆ ಆಗುತ್ತೆ. ಇದನ್ನು ರಾಷ್ಟ್ರಪತಿಗಳು ಆಯೋಗವನ್ನು ರಚನೆ ಮಾಡ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ, ಕೇಂದ್ರ ಚುನಾವಣಾ ಆಯೋಗದವರು ಇರ್ತಾರೆ, ಆಯುಕ್ತರು ಇರ್ತಾರೆ, ಆಯಾ ರಾಜ್ಯಗಳ ಚುನಾವಣಾ ಆಯುಕ್ತರು ಕೂಡ ಈ ಸಮಿತಿಯಲ್ಲಿ ಇರ್ತಾರೆ, ಈ ಆಯೋಗದಲ್ಲಿ ಇರ್ತಾರೆ. ಇವ್ರದ್ದೇನು ಕೆಲಸ? ಲೋಕಸಭೆ ಮತ್ತು ವಿಧಾನಸಭೆಗಳ ಸ್ಥಾನಗಳನ್ನು ಅದನ್ನು ನಿರ್ಧರಿಸೋದು, ಗಡಿ ಜನಸಂಖ್ಯೆಯ ಆಧಾರದ ಮೇಲೆ ಇವರು ನಿರ್ಧರಿಸೋದು. ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ, ಯಾವ ಪರಿಪ್ರಮಾಣದಲ್ಲಿ ಒಬ್ಬ ಸಂಸದ ಇರಬೇಕು, ಏನು ಎತ್ತ, ಎಲ್ಲವನ್ನು ಕೂಡ ಇವರು ನಿರ್ಧಾರ ಮಾಡ್ತಾರೆ. ಇದರ ಜೊತೆಗೆ ಒಂದು ಸಮಸ್ಯೆ ಇರೋದು, ಇದೀಗ ಬಿಲ್ ಪಾಸ್ ಆಗುತ್ತಾ? ಇಂಥದ್ದೊಂದು ಪ್ರಶ್ನೆ ಇದೆ. ಯಾವ ಕಾರಣಕ್ಕಾಗಿ ಈ ಪ್ರಶ್ನೆ ಅಂತ ಹೇಳಿದರೆ, ಸಂವಿಧಾನದ 131ನೇ ತಿದ್ದುಪಡಿಯನ್ನು ಮಾಡಿಕೊಂಡು ಮಸೂದೆ ತರೋದಕ್ಕೆ ಇವರು ಹೋಗ್ತಾ ಇದ್ದಾರೆ. ಈ ಒಟ್ಟು ಸದಸ್ಯರ ಪೈಕಿ ಅರ್ಧಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಈ ಮಸೂದೆಗಳಿಗಿರಬೇಕು. ಹಾಜರಿರುವಂಥ ಮತ್ತು ಮತ ಚಲಾಯಿಸುವಂಥ 3/2 ಭಾಗದಷ್ಟು ಪರವಾಗಿರುವಂಥ ಮತಗಳಿರಬೇಕು. ಆದರೆ ಇವತ್ತೇನಾಗಿದೆ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಟ್ಟು 543 ಕ್ಷೇತ್ರಗಳ ಪೈಕಿ 360 ಓಟ್ಗಳು ಬೀಳಬೇಕು. ಆದರೆ 293 NDA ಪರವಾಗಿದೆ, 67 ಸೀಟ್ಗಳು ಇವ್ರಿಗೆ ಕಡಿಮೆ ಇದೆ. ಎಲ್ಲಿ? ಲೋಕಸಭೆಯಲ್ಲಿ. ಇದನ್ನವರು ಪಕ್ಷೇತರರು, ಇಂಡಿಪೆಂಡೆಂಟು, ಬೇರೆ ಬೇರೆ ಚಿಕ್ಕ ಪುಟ್ಟಗಳ ಏನು ಪಕ್ಷದವರು ಇರ್ತಾರೆ ಅವರನ್ನು ಕರೆದುಕೊಂಡು ಮತ ಚಲಾಯಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಬಿಜೆಪಿಯವರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳ ಆಕ್ಷೇಪ ಏನು ಹಾಗಾದರೆ? ಯಾವ ಕಾರಣಕ್ಕಾಗಿ ಅವರು ಆಕ್ಷೇಪವನ್ನು ಹಾಕ್ತಿದ್ದಾರೆ? ಒನ್ಸ್ ಅಗೇನ್ ಅವಾಗಲೇ ಹೇಳಿದ ಹಾಗೆ ದಕ್ಷಿಣದ ರಾಜ್ಯಗಳ ಕ್ಷೇತ್ರ ಹೆಚ್ಚಳದ ಪ್ರಮಾಣ ಇಳಿಕೆ ಆಗುತ್ತೆ ಅಂತ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮತೋಲನ ಇರಬೇಕು ಅಂತ ಹೇಳ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡೋಣ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ, ಈ ಪ್ರಕರಣಕ್ಕೆ ಈ ಹಿಂದೆ 25 ಲಕ್ಷ ಜನ, ಅಂದರೆ ಮಧ್ಯಪ್ರದೇಶದಲ್ಲಿ 25 ಲಕ್ಷ ಜನಕ್ಕೆ ಒಬ್ಬ MP ಪ್ರತಿನಿಧಿಸ್ತಾನೆ ಅಲ್ಲಿಯ ಜನಸಂಖ್ಯೆಗೆ. ಆದರೆ ಅದೇ ಕೇರಳದಲ್ಲಿ ಏನಾಗುತ್ತೆ,
ಕೇವಲ 18 ಲಕ್ಷ ಜನರಿಗೆ ಮಾತ್ರ ಒಬ್ಬ MP ಇದ್ದಾನೆ. ಅಲ್ಲಿಗೆ 6 ಲಕ್ಷ ಡಿಫರೆನ್ಸ್ ಆಗ್ತಾ ಹೋಯಿತು. ನೀವು ಮಧ್ಯಪ್ರದೇಶದ ಜನಸಂಖ್ಯೆ ಬೇರೆ ಮತ್ತು ಕೇರಳದ ಜನಸಂಖ್ಯೆ ಬೇರೆ ಇದ್ದಾಗಲೂ ಕೂಡ ಕೇರಳದ ಮತದಾರನ ಮೌಲ್ಯ ಜಾಸ್ತಿ ಆಗುತ್ತೆ, ಮಧ್ಯಪ್ರದೇಶದ ಮತದಾರನ ಮೌಲ್ಯ ಕಡಿಮೆ ಆಗುತ್ತೆ. ಅಲ್ಲಿ 25 ಲಕ್ಷಕ್ಕೊಬ್ಬ MP ಬಂದರೆ 18 ಲಕ್ಷಕ್ಕೊಬ್ಬ MP ಕೇರಳದಲ್ಲಿ ಬರ್ತಾನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ್ದೊಂದು ಅಸಮಾಧಾನ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಇದೀಗ ಅವರು ಪ್ರಯತ್ನ ಪಡ್ತಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳನ್ನು ಹೊರಹಾಕಿ ಪ್ರತಿಪಕ್ಷಗಳು ಇದೀಗ ಆಕ್ಷೇಪವನ್ನು ಹಾಕ್ತಾ ಇರೋದು. ಇವೆಲ್ಲದರ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ಅಗತ್ಯ ಏನು? ಒನ್ಸ್ ಅಗೇನ್ ನಾನು ಆವಾಗಲೇ ಹೇಳಿದಾಗೆ ಪ್ರತಿ ಬಾರಿಯೂ ಕೂಡ ಜನಗಣತಿ ಆದಂತಹ ಸಮಯದಲ್ಲಿ ಜನಗಣತಿಯ ತಕ್ಕಂತೆ ಜನದ ಅನುಪಾತ ಏನಿರುತ್ತೆ ಆ ಅನುಪಾತಕ್ಕೆ ತಕ್ಕಂತೆ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಬೇಕಾಗಿರೋದು ನಿಯಮ. ಹೀಗಾಗಿ ಅದನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಯಾಕಂದರೆ 1977ರಿಂದ ಟಿಲ್ ಟುಡೇ ಯಾಕಾಗಿಲ್ಲ ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ 1976ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಒಂದು ನಿಯಮವನ್ನು ತೆಗೆದುಕೊಂಡು ಬರುತ್ತೆ. ಏನಂತ 1976ರಿಂದ 2001ರ ತನಕವೂ ಕೂಡ 1971ರ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳ ಮರುವಿಂಗಡಣೆ ಮಾಡಿದೆಯಲ್ಲ ಅದನ್ನೇ ಕಂಟಿನ್ಯೂ ಮಾಡಬೇಕು 25 ವರ್ಷ ಅಂತ ಅವತ್ತು ಅವರು ಒಂದು ಅಮೆಂಡ್ಮೆಂಟ್ ಮಾಡಿಬಿಡ್ತಾರೆ ಸಂವಿಧಾನಕ್ಕೆ. ಈ ಅಮೆಂಡ್ಮೆಂಟ್ 2001ರಲ್ಲಿ ಏನಾಗುತ್ತೆ 83 ಮತ್ತು 84 ಅಮೆಂಡ್ಮೆಂಟ್ ಮುಖಾಂತರವೂ ಕೂಡ 2001ರಿಂದ 2026ರ ತನಕ ಮುಂದುವರೆದು ಹೋಗುತ್ತೆ. ಈ ಕಾರಣಕ್ಕಾಗಿ ಇಲ್ಲಿಯ ತನಕವೂ ಕೂಡ ಕ್ಷೇತ್ರಗಳ ಮರು ವಿಂಗಡಣೆ ಆಗಿಲ್ಲ 1976ರಿಂದ ಟಿಲ್ ಟುಡೇ. ಇದೀಗ ಅದನ್ನು ಮಾಡೋದಕ್ಕೆ ಬಿಜೆಪಿಯವರು ಹೋಗ್ತಾ ಇದ್ದಾರೆ. ಇದಕ್ಕೆ ಪ್ರತಿಪಕ್ಷಗಳು ಆಕ್ಷೇಪವನ್ನು ಹೊರಗೆ ಹಾಕ್ತಾ ಇದೆ. ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದು ಜಿ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಎರಡನೇ ಸುದ್ದಿ ಮಹಿಳಾ ಮೀಸಲಾತಿ. ಕಾಂಗ್ರೆಸ್ ಮತ್ತು ವಿಪಕ್ಷಗಳ ವಾದ ಏನು, ಬಿಜೆಪಿ ಏನು ಹೇಳಿದ್ರು, ಮೋದಿ ಅವರು ಕೂಡ ಮಾತನಾಡಿದ್ದಾರೆ. ಇವತ್ತಿನ DNAಯಲ್ಲಿ ಎರಡನೇ ಸುದ್ದಿ ನಾರಿ ಶಕ್ತಿ ವಂದನ್ ಅಧಿನಿಯಮ 2023. ಏನಿದ್ರ ಉದ್ದೇಶ? ಭಾರತದ ರಾಜಕಾರಣದಲ್ಲಿ ಮಹಿಳೆಯರಿಗೆ ಮತದಾನಕ್ಕೆ ಅವಕಾಶ ಇದೆ. ಅಲ್ಲಲ್ಲಿ ಮಹಿಳೆಯರು ಪ್ರತಿನಿಧಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ಮಹಿಳೆಯರಿಗಾಗಿನೇ 33% ಮೀಸಲಾತಿಯನ್ನು ಕಲ್ಪಿಸಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅವರ ಪ್ರಾತಿನಿಧ್ಯವನ್ನು ಹೆಚ್ಚಳ ಮಾಡೋದು ಇದರ ಉದ್ದೇಶ ಆಗಿದೆ. ಈ ಹಿಂದೆ ದೇವೇಗೌಡರಿದ್ದಾಗ, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ, ಇದೀಗ ಒನ್ಸ್ ಅಗೇನ್ ನರೇಂದ್ರ ಮೋದಿ ಅವರ ಸರ್ಕಾರ ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಏನಿದ್ರ ಉದ್ದೇಶ? ಸಹಜವಾಗಿ ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದ್ದಾರೆ. ದೇಶದ ಆಗು ಹೋಗುಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯತೆ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಅವಕಾಶವನ್ನು ಮಹಿಳೆಯರಿಗೆ ಕೊಡ್ತಾ ಇರೋದು 33%. ಅಂದರೆ ಕರ್ನಾಟಕದ 224 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ತೆಗೆದಿಟ್ಟುಬಿಡೋದು. ಇಂಥದ್ದೊಂದು ಬೆಳವಣಿಗೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಅದಕ್ಕಾಗಿಯೇ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಜಾರಿಗೆ ತರ್ತಾ ಇರೋದು 2023ರ ಲೋಕಸಭಾ ಚುನಾವಣೆಗೂ ಮುನ್ನ. ಅದೇ ಕಾರಣಕ್ಕಾಗಿ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ನಾರಿ ಶಕ್ತಿ ವಂದನ್ ಬಿಲ್ನ ಹೈಲೈಟ್ಸ್ ಏನು? ನಾನು ಆವಾಗಲೇ ಹೇಳಿದಾಗೆ ಮಹಿಳೆಯರಿಗೆ ರಾಜಕಾರಣದಲ್ಲಿ 33% ಮೀಸಲಾತಿಯನ್ನು ಕೊಡೋದು ಇದರ ಮೇನ್ ಉದ್ದೇಶ. ಲೋಕಸಭೆಗಳಲ್ಲಿ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 33 ಅಂದರೆ 3 ಕ್ಷೇತ್ರಗಳ ಪೈಕಿ ಒಬ್ಬರು ಮಹಿಳೆಯರು ಇರಬೇಕು ಅಂತ. SC/ST ಅಂದರೆ SC/ST ಮಹಿಳೆಯರಿಗೆ ಆಯಾ ವರ್ಗದ ಕೋಟಾದಡಿಯಲ್ಲೇ ಒಳ ಮೀಸಲಾತಿ. ಹೆಂಗೆ ಅಂತ ಹೇಳಿದರೆ 106ನೇ ತಿದ್ದುಪಡಿ ಮುಖಾಂತರ ಇದೀಗ 2023ರಲ್ಲಿ ಈ ವಿಧೇಯಕ ತಂದಿದ್ದಾರೆ. 2027ರ ಈ ಜನಗಣತಿ ಆಧಾರದ ಮೇಲೆ ಅವರು ಹೋಗ್ತಾ ಇದ್ದಾರೆ. ಈಗ SC/ST ಸೀಟ್ಗಳು ಏನು ಮೀಸಲಿದೆ, ಈಗ ಕರ್ನಾಟಕದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳು, ಆ ಲೋಕಸಭಾ ಕ್ಷೇತ್ರಗಳಿಗೆ SC/ST ಮೀಸಲು ಅಂತಿದೆ. ಆ SC/ST ಮೀಸಲು ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮೀಸಲು ಅಂತ ಮಾಡೋದು. ಈಗ ಉದಾಹರಣೆಗೆ 30 ಸೀಟುಗಳು SC/STಗೆ ಮೀಸಲು ಅಂತ ಅನ್ನೋದಾದರೆ 33% ಮೀಸಲಾತಿ ಕೊಟ್ಟಾಗ ಆ 30 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳು ಮಹಿಳೆಯರಿಗೆ ಪ್ರಾತಿನಿಧ್ಯ ಇರುತ್ತೆ. ಮಹಿಳೆಯರೇ ಸ್ಪರ್ಧೆ ಮಾಡಬೇಕಾದಂಥದ್ದು ಇದು. ಆದರೆ ಕೆಲವೊಂದಿಷ್ಟು ಪಕ್ಷಗಳ ಬೇಡಿಕೆ ಇದೆ OBC ಮೀಸಲಾತಿಯನ್ನು ಕೂಡ ಮಹಿಳೆಯರಿಗೆ ಕೊಡಬೇಕು ಅಂತ. ಆದರೆ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ OBC ಮೀಸಲಾತಿ ಸದ್ಯಕ್ಕೆ ಇಲ್ಲ, SC/ST ಒಳ ಮೀಸಲಾತಿ ಮಾತ್ರ ಇದೆ. ಇಂಥದ್ದೊಂದು ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಆದರೆ ವಿಪಕ್ಷಗಳ ಕೆಲವೊಂದಿಷ್ಟು ಪ್ರಶ್ನೆ ಯಾಕೆ ಅಂತ ಹೇಳಿದರೆ, ಪಂಚರಾಜ್ಯಗಳ ಚುನಾವಣೆ ನಡೀತಾ ಇರುವಂತಹ ಸಮಯದಲ್ಲಿ ಏಕಾಏಕಿಯಾಗಿ ಇದನ್ನು ತೆಗೆದುಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆ ಮುಖಾಂತರ ಕ್ಷೇತ್ರಗಳ ಮರುವಿಂಗಡಣೆ ಮಾಡ್ತಾ ಇದ್ದಾರೆ ಅಂತ ಅವರ ಆಕ್ಷೇಪ ಇದೆ. ಹಾಗಾದರೆ ಈ ಕಾಯ್ದೆಯ ಪ್ರಾಮುಖ್ಯತೆ ಮತ್ತು ಉದ್ದೇಶ ಏನು? ಪ್ರಾಮುಖ್ಯತೆ ಮಹಿಳೆಯರ ಪ್ರಾತಿನಿಧ್ಯ ನಾವು ಇವತ್ತೇನು 33% ಅಂತ ಏನು ಮಾತನಾಡ್ತಾ ಇದ್ದೀವಿ, ಲೋಕಸಭೆಯಲ್ಲಿ ಕೇವಲ 15% ಕಡಿಮೆ ಇದೆ. ಈ ಪರಿಪ್ರಮಾಣದಲ್ಲಿ ಮಹಿಳೆಯರಿದ್ದಾರೆ.
ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಅವಾಗಲೇ ಹೇಳಿದಾಗೆ ದೇಶದ ಆಗು ಹೋಗುಗಳು ವಿಚಾರಗಳು, ರಾಜತಾಂತ್ರಿಕೆಯ ನೀತಿಗಳಾಗಿರ್ಬೋದು, ಅನೇಕ ನೀತಿ ನಿರೂಪಗಳನ್ನು ಮಾಡುವಂತಹ ಸಮಯದಲ್ಲೂ ಕೂಡ ಮಹಿಳೆಯರು ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇರೋದು. ಯಾವ ಕಾರಣಕ್ಕಾಗಿ ಇದು ಅಂತ ಹೇಳಿದರೆ, ನೀವು ಹಾಗೆ ಗಮನಿಸಿ, 2024 ಲೋಕಸಭಾ ಚುನಾವಣೆಯಲ್ಲಿ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ 74 ಮಹಿಳೆಯರು ಮಾತ್ರ MP ಗೆದ್ದು ಬಂದಿದ್ದಾರೆ. 2019ರಲ್ಲಿ 78 ಸಂಸದರಿದ್ದರು. ಸ್ಥಳೀಯ ಸಂಸ್ಥೆಗಳಲ್ಲಿ 53% ಇದ್ದರೆ ಲೋಕಸಭೆಗಳಲ್ಲಿ ಕೇವಲ 15% ಮಾತ್ರ ಇದೆ. ಇದನ್ನು ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಜಸ್ಟ್ ಒಂದ್ಸರಿ ನೋಡ್ಬಿಡಿ. 2009ರಲ್ಲಿ 59 ಜನ ಇದ್ದರು, 2014ರಲ್ಲಿ 62, 2019ರಲ್ಲಿ 78 ಜನ, 2024ರಲ್ಲಿ ಕೇವಲ 74 ಇದ್ದಾರೆ. ಹೀಗಾಗಿ ಈ 15%ಅನ್ನು 33ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮದೇ ರಾಜ್ಯಕ್ಕೆ ಏನು ಲಾಭ ಆಗುತ್ತೆ, ಕರ್ನಾಟಕಕ್ಕೆ ಏನಾಗುತ್ತೆ, ಕರ್ನಾಟಕಕ್ಕೆ ಹೆಂಗೆ ಸಹಾಯ ಆಗುತ್ತೆ ಅಂತ ಹೇಳಿದರೆ, ವಿಧಾನಸಭೆಯಲ್ಲಿ ನಮ್ಮದು ಪ್ರಾತಿನಿಧ್ಯ 224 ಕ್ಷೇತ್ರಗಳಲ್ಲಿ 74 ಸ್ಥಾನಗಳು ಸಿಗುತ್ತೆ. ಆದರೆ ಏನಾಗಿದೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಅಂತ ಹೇಳಿದ್ರೆ, 224 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ 10 ಜನ ಮಾತ್ರ, 4.5% ಮಾತ್ರ ಇರೋದು ಮಹಿಳಾ ಪ್ರಾತಿನಿಧ್ಯತೆ. ಬಿಜೆಪಿಯಿಂದ 4 ಜನ ಆಯ್ಕೆಯಾಗಿದ್ದಾರೆ, ಕಾಂಗ್ರೆಸ್ನಿಂದ 4 ಜನ ಆಯ್ಕೆಯಾಗಿದ್ದಾರೆ, JDSನಿಂದ ಒಬ್ಬರು ಇದ್ದಾರೆ, ಒಬ್ಬರು ಪಕ್ಷೇತರ ಶಾಸಕರು ಇರೋದು. 224 ಪೈಕಿ ಕೇವಲ ಇರುವಂಥವರ ಸಂಖ್ಯೆ ಕೇವಲ 10. ಇದು ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಮುಖಾಂತರ ಮಹಿಳೆಯರ ಬಗ್ಗೆ ಮಾತನಾಡೋದು, ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ಇದು ಇದೆ. ಆದರೆ ಸದ್ಯಕ್ಕಿರುವಂತಹ ಪ್ರಶ್ನೆ, ಪುರುಷರಿಗೆ ಏನು ಸಮಸ್ಯೆ ಆಗುತ್ತೆ? ನಾನು ಅವಾಗಲೇ ಹೇಳಿದಾಗೆ ಪುರುಷರಿಗೆ ಸಮಸ್ಯೆ ಆಗೋದು 3 ಕ್ಷೇತ್ರಗಳಲ್ಲಿ 1 ಕ್ಷೇತ್ರ ಅವರಿಂದ ಹೋಗ್ಬಿಡುತ್ತೆ. ಸ್ಪರ್ಧಾತ್ಮಕತೆಯು ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಪುರುಷ ಅಭ್ಯರ್ಥಿಗಳ ಕ್ಷೇತ್ರವೂ ಕೂಡ ಕಡಿಮೆ ಆಗುತ್ತೆ, ಮಹಿಳೆಯರ ಭಾಗಿತ್ವ ಇದರಲ್ಲಿ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಇಲ್ಲೊಂದು ಪ್ರಶ್ನೆ ಇದೆ, ಹಾಗಂದರೆ ಮೀಸಲಾತಿ ಫಿಕ್ಸ್ ಇದ್ದು ಬಿಡುತ್ತಾ? ಅವ್ರು ಹೇಳ್ತಾ ಇದ್ದಾರೆ ಈ ಮೀಸಲಾತಿ ರೊಟೇಷನ್ ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ಬೆಂಗಳೂರು ಉತ್ತರ ಈ ಚುನಾವಣೆಯಲ್ಲಿ ಮಹಿಳೆಯರಿಗೆ ಮೀಸಲಿದ್ದರೆ ಮುಂದಿನ ಚುನಾವಣೆಯಲ್ಲಿ ಅದು ಜನರಲ್ ಆಗ್ಬೋದು. ಆ ಮಹಿಳೆಯ ಪ್ರಾತಿನಿಧ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ದಕ್ಷಿಣಕ್ಕೆ ಹೋಗ್ಬೋದು ಅಂತ ಈ ವ್ಯವಸ್ಥೆ ಇದೆ. ಹೀಗಾಗಿ ಪುರುಷರಿಗೂ ಕೂಡ ಅವಕಾಶಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರು ಪಲಾಯನ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇವೆಲ್ಲದರ ಜೊತೆಗೆ ಪುರುಷರು ಈಗ ನಮ್ಮಲ್ಲಿ ಒಂದು ಬೆಳವಣಿಗೆ ಇದೆ, ಏನು, ಹೆಂಡತಿ ಅಧ್ಯಕ್ಷರಾಗಿದ್ದಾಗ ಅದರ ಅಧಿಕಾರ ನಡೆಸೋರು ಯಾರು? ಗಂಡಸರೇ ನಡೆಸ್ತಾರೆ. ಇದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಶಾಸಕರು, MPಗಳು ಎಲ್ಲರ ತನಕವೂ ಕೂಡ ಹಾಗೆ ಆಗ್ಬಿಟ್ಟಿದೆ. ಅಧಿಕೃತ ಸಭೆಗಳಲ್ಲಿ ಮಹಿಳೆಯರು ಭಾಗವಹಿಸ್ತಾರೆ, ಆದರೆ ಉಳಿದೆಲ್ಲ ಕೆಲಸಗಳನ್ನು ಕೂಡ ಪತಿನೇ ನೋಡೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವೆಲ್ಲವೂ ಕೂಡ ಆಗ್ತಾ ಇದೆ. ಇದು ಕೂಡ ಕೆಲವೊಂದಿಷ್ಟು ಪರಿಣಾಮವನ್ನು ಬೀರಬಹುದು ಅಂತ 1988ರ ದೃಷ್ಟಿಕೋನ ಯೋಜನೆ ಅಂತ ಹೇಳ್ತಿದ್ದಾರೆ. ಇದಕ್ಕೊಂದು ಕರ್ನಾಟಕದ ಲಿಂಕ್ ಇದೆ, ಏನು ಅಂತ ಹೇಳ್ಬಿಡ್ತೀನಿ. 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ಆ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ಕರ್ನಾಟಕ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ 25% ಮೀಸಲಾತಿ ಕೊಡಬೇಕು ಅಂತ ಒಂದು ವಿಧೇಯಕವನ್ನು ಇವರು ಪಾಸ್ ಮಾಡ್ತಾರೆ. ಅದು 1987ರಲ್ಲಿ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕ್ತಾರೆ. ಆ ಮುಖಾಂತರ ಕರ್ನಾಟಕ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮಹಿಳೆಯರಿಗೆ 25% ಮೀಸಲಾತಿ ಕೊಟ್ಟಂತ ರಾಜ್ಯ ಆಗುತ್ತೆ. ಇದರ ಪ್ರೇರಣೆಯಿಂದ ಏನಾಗುತ್ತೆ, ರಾಜೀವ್ ಗಾಂಧಿಯವರು 1988ರಲ್ಲಿ 33% ಮೀಸಲಾತಿಯನ್ನು ಕೊಟ್ಟು ವಿಕೇಂದ್ರೀಕರಣಕ್ಕೆ ಒತ್ತು ಕೊಡೋ ಪ್ರಯತ್ನವನ್ನು ಮಾಡ್ತಾರೆ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ. ಹೀಗಾಗಿ 1988ರ ರಾಷ್ಟ್ರೀಯ ದೃಷ್ಟಿಕೋನವು ಕೂಡ ಇದರಲ್ಲಿ ಇದೆ. ಹಾಗಾದರೆ ಈ ಮಹಿಳಾ ಮೀಸಲಾತಿಯ ಹಿನ್ನೆಲೆ ಏನು? ಮಹಿಳಾ ಮೀಸಲಾತಿಯ ಹಿನ್ನೆಲೆ 1993ರಲ್ಲಿ ಏನಾಯಿತು, ನಾನು ಅವಾಗಲೇ ಹೇಳಿದ ಹಾಗೆ 73 ಮತ್ತು 74ನೇ ತಿದ್ದುಪಡಿ ಆಗುತ್ತೆ. ತಿದ್ದುಪಡಿ ಆಗಿ 33% ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಕ್ಬಿಡುತ್ತೆ. 1996ರಲ್ಲಿ ದೇವೇಗೌಡರು ಏನು ಮಾಡ್ತಾರೆ, 81ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡುವ ಮುಖಾಂತರ ಅದನ್ನು ಮಂಡಿಸ್ತಾರೆ. ಆದರೆ ಒಮ್ಮತ ಇರೋದಿಲ್ಲ, ಹೀಗಾಗಿ ಬಿದ್ದು ಹೋಗ್ಬಿಡುತ್ತೆ. 1998 ಮತ್ತು 99ರಲ್ಲಿ ವಾಜಪೇಯಿ ಅವರ NDA ಸರ್ಕಾರ ಅದನ್ನು ಮಂಡಿಸ್ತಾರೆ, ತೀವ್ರ ವಿರೋಧ ವ್ಯಕ್ತವಾಗಿಬಿಡುತ್ತೆ. ಹೀಗಾಗಿ ಅದು ಕೂಡ 1999ರಲ್ಲಿ ಬಿದ್ದು ಹೋಗುತ್ತೆ. UPA ಸರ್ಕಾರ ಬರುತ್ತೆ. 2008ರಲ್ಲಿ ರಾಜ್ಯಸಭೆಯಲ್ಲಿ ಮನಮೋಹನ್ ಸಿಂಗ್ರು ಇದ್ರ ಬಗ್ಗೆ ಮಂಡಿಸ್ತಾರೆ. ಆದರೆ ಇಲ್ಲಿಯೂ ಕೂಡ ಒಮ್ಮತ ಮೂಡೋದಿಲ್ಲ. ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗುತ್ತೆ, ಲೋಕಸಭೆಯಲ್ಲಿ ಆಗಲ್ಲ. 2023ರಲ್ಲಿ ಇದೀಗ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಇವರು ತೆಗೆದುಕೊಂಡು ಬಂದಿದ್ದಾರೆ.
ಇದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಎಲ್ಲ ಬೆಳವಣಿಗೆಗಳು ದೇವೇಗೌಡರಿಂದ ಹಿಡಿದು ನರೇಂದ್ರ ಮೋದಿಯವರ ತನಕವೂ ಕೂಡ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಗಳಾಗಿದೆ, ಎಲ್ಲವೂ ಕೂಡ ಆಗಿದೆ. ಈಗ ಅದನ್ನು ತೆಗೆದುಕೊಂಡು ಬರೋದಕ್ಕೆ ಮೋದಿಯವರು ಹೋಗ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ. ಇನ್ನು ಜೀ ಕನ್ನಡ ನ್ಯೂಸ್ DNA ಮೂರನೇ ಸುದ್ದಿ, ಯೋಗೀಶ್ ಗೌಡ ಕೊಲೆ ಪ್ರಕರಣ. 2016 ಜೂನ್ 15ನೇ ತಾರೀಕಿಗೆ ಧಾರವಾಡದ ಸಪ್ತಾಪುರ, ನಿಮಗೆ ಧಾರವಾಡದವನ್ನು ನೋಡಿದವರಿಗೆ ಗೊತ್ತಿರುತ್ತೆ, ಸಪ್ತಾಪುರ, ಶ್ರೀನಗರ, ಪಾವಟೆನಗರ ಎಲ್ಲವೂ ಕೂಡ ವಿದ್ಯಾರ್ಥಿಗಳೇ ಅತಿ ಹೆಚ್ಚಿರುವಂಥ ಜಾಗ. ಇದು ಓದೋದಕ್ಕಾಗಿ ಎಲ್ಲರೂ ಕೂಡ ಬರ್ತಾರೆ. ಸಪ್ತಾಪುರ ಬಾವಿ ಅನ್ನೋದು ಫೇಮಸ್ ಆಗಿರುವಂಥ ಜಾಗ. ಈ ಸಪ್ತಾಪುರದಲ್ಲಿ ಉದಯ್ ಜಿಮ್ ಅಂತ, ಆ ಜಿಮ್ನಲ್ಲಿ ಯೋಗೀಶ್ ಗೌಡ ಬೆಳಗ್ಗೆ ಪೇಪರ್ ಓದ್ತಾ ಕೂತಿರ್ತಾರೆ. 7:30 ಆ ಸಮಯದಲ್ಲಿ ಆದಂತಹ ಕೊಲೆ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಸಾಬೀತಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ತೀರ್ಪನ್ನು ಕೊಟ್ಟು ಅಪರಾಧಿ ಅಂತ ಹೇಳಿದೆ. ಹಾಗಾದರೆ ಯೋಗೀಶ್ ಗೌಡ ಹತ್ಯೆಯ ಟೈಮ್ ಲೈನ್ಸ್ ಏನಿತ್ತು, ಏನೇನಾಯ್ತು ಯಾವಾಗ 2016ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಹೆಬ್ಬಳ್ಳಿ ಎನ್ನುವಂಥ ಒಂದು ಗ್ರಾಮ ಇದೆ, ಧಾರವಾಡಕ್ಕೆ ಹತ್ತಿರವಿರುವಂತಹ ಗ್ರಾಮ ಅದು. ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಶಾಸಕರಾಗಿದ್ದರು. ಅವರು ಅಲ್ಲಿ ಜೈಲಿನಿಂದಲೇ ಇದ್ದು ಗೆದ್ದುಕೊಂಡು ಬಂದಿದ್ದರು ಎನ್ನುವಂಥದ್ದು. ಹೆಂಗಾಯಿತು ಹತ್ಯೆ? ಅವರು ಅವರ ಜಿಮ್ನಲ್ಲಿದ್ದರು. ಅವತ್ತು ಆ ಜಿಮ್ನಲ್ಲಿ ಇದ್ದಂತಹ ಸಮಯದಲ್ಲಿ ಏಕಾಏಕಿಯಾಗಿ ದಾಳಿ ಆಗುತ್ತೆ. ಈ ದಾಳಿ ಆಗೋದಕ್ಕಿಂತ ಮೊದಲು 2 ದಿನಗಳ ಹಿಂದೆ ಇದೇ ಯೋಗೀಶ್ ಗೌಡರಿಗೆ ಒಂದು ಬೆದರಿಕೆ ಪತ್ರ ಬಂದಿರುತ್ತೆ. ಏನು ಬೆದರಿಕೆ ಪತ್ರ? ಅದರಲ್ಲಿ ಹೇಳಿರ್ತಾರವರು, ನಿನ್ನ ಅಣ್ಣ ಉದಯ್ ಗೌಡನನ್ನು ಕೊಂದಂತೆಯೇ ನಿನ್ನನ್ನೂ ಕೂಡ ಕೊಲೆ ಮಾಡಲಾಗುತ್ತೆ ಅಂತ ಪತ್ರ ಬಂದಿರುತ್ತೆ. ಈ ಪತ್ರದ ಬಗ್ಗೆ ಅವರೇನೋ ಕೇಸ್ ಮಾಡೋದಕ್ಕೆ ಪೊಲೀಸರ ಗಮನಕ್ಕೆ ತರೋಕೆ ಹೋಗೋದಕ್ಕಿಂತ ಮೊದಲೇ ಇಂಥದ್ದೊಂದು ಕೊಲೆ ಪ್ರಕರಣ, ಬೆಚ್ಚಿ ಬೀಳಿಸುವಂಥ ಕೊಲೆ ಪ್ರಕರಣ ಆಗ್ಬಿಡುತ್ತೆ. ಈ ಪ್ರಕರಣ ಆದ ತಕ್ಷಣ ಯೋಗೀಶ್ ಗೌಡರ ಹೆಂಡತಿ ಮಲ್ಲವ್ವಗೌಡ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಹಿಂಗಾಗಿದೆ ಹಿಂಗೆ ಅಂತ. ಈ ಪೊಲೀಸರು ಏನು ಮಾಡಿಬಿಡ್ತಾರೆ, ಇದರ ಜೊತೆಗೆ ಒಂದು 6 ಜನ ಆರೋಪಿಗಳು ಬಂದು, ಬಸವರಾಜ್ ಮುತ್ಗಿ, ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್, ಸಂದೀಪ್ ಸೌದತ್ತಿ, ವಿನಯ್ ಕಾಟ್ಗಿ ಮತ್ತು ಮುಡುಕ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ, ಇವರೆಲ್ಲ ಬಂದು ಇಲ್ಲ ಜಮೀನು ವ್ಯಾಜ್ಯಕ್ಕೆ ಆಗಿದೆ, ಇದು ನಮ್ಮ ಮತ್ತು ಅವರ ನಡುವೆ ಆಗಿರೋದು, ನಾವೇ ಮಾಡಿದ್ದೀವಿ ಅಂತ ಒಪ್ಕೊಳ್ತಾರೆ. ಆ ಮುಖಾಂತರ ಪೊಲೀಸರು ಏನು ಮಾಡಿಬಿಡ್ತಾರೆ, ಈ ಪ್ರಕರಣದಲ್ಲಿ ಚಾರ್ಜ್ ಶೀಟನ್ನು ಹಾಕ್ತಾರೆ, ವೈಯಕ್ತಿಕ ದ್ವೇಷ ಮತ್ತು ಜಮೀನು ವಿವಾದ ಅಂತ. ಆದರೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯ ಹೆಸರು ಇರೋದಿಲ್ಲ, ಇದು ಗಮನಿಸಬೇಕಾದಂತಹ ಸಂಗತಿ. 2019ರಲ್ಲಿ ಏನಾಗುತ್ತೆ, CBIಗೆ ಇದನ್ನು ವಹಿಸಿದ ನಂತರ ಅಂದರೆ BJP ಸರ್ಕಾರ ಬರುತ್ತೆ ರಾಜ್ಯದಲ್ಲಿ. ಈ ಯೋಗೀಶ್ ಗೌಡರ ಅಣ್ಣ ಗುರುನಾಥ್ ಗೌಡ ಅಂತ ಅವರ ಸಹೋದರ, ಅವರಿಗೆ ಅನುಮಾನ ಇರುತ್ತೆ, ಈ ಪ್ರಕರಣ ಜಮೀನು ವಾಜ್ಯಕ್ಕಾಗಿರುವಂಥ ಪ್ರಕರಣ ಅಲ್ಲ, ಇದು ಈ ಪ್ರಕರಣ ರಾಜಕೀಯ ವೈಷಮ್ಯಕ್ಕಾಗಿದೆ. ಹೀಗಾಗಿ ಇದನ್ನು CBI ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಬಸವರಾಜ್ ಕೊರವರ್ ಬರ್ತಾರೆ, ಎಲ್ಲರೂ ಬಂದು ಹೋರಾಟ ಮಾಡ್ತಾರೆ, BJP ನಾಯಕರು ಕೂಡ ಹೋರಾಟ ಮಾಡ್ತಾರೆ. ಯಡಿಯೂರಪ್ಪನವರು ಧಾರವಾಡದಲ್ಲಿ ನಿಂತು ಒಂದು ರ್ಯಾಲಿಯನ್ನೇ ಸಂದರ್ಭದಲ್ಲಿ ಇದನ್ನು CBI ಕೊಡ್ತೀವಿ ಅಂತ ಘೋಷಣೆ ಮಾಡಿ 2019ರಲ್ಲಿ ಈ ಪ್ರಕರಣವನ್ನು CBI ಕೊಡ್ತಾರೆ. CBI ಕೊಟ್ಟ ನಂತರ ಧಾರವಾಡ ಸಬರ್ಬನ್ ಪೊಲೀಸರು ಈ ಪ್ರಕರಣದಲ್ಲಿ ಹೇಗೆ ವಿನಯ್ ಕುಲಕರ್ಣಿಯ ಕಾಲಾಳಾಗಿ ಕೆಲಸ ಮಾಡಿದ್ರು, ಯಾಕಂದ್ರೆ ಧಾರವಾಡ ಉಸ್ತುವಾರಿ ಸಚಿವರು ಇದ್ರು ವಿನಯ್ ಕುಲಕರ್ಣಿ ಅವತ್ತು. ಹೀಗಾಗಿ ಅವರ ಅಣತಿಯಂತೆ ಕೆಲಸವನ್ನ ಮಾಡಿಕೊಂಡು ಎಲ್ಲ ಚಾರ್ಜ್ ಶೀಟ್ ಅನ್ನು ಕೂಡ ಸುಳ್ಳು ಹಾಕಿದ್ರು. ವಿನಯ್ ಕುಲಕರ್ಣಿ ಹೆಸರಿರಲಿಲ್ಲ. ಎಲ್ಲವೂ ಆದ ನಂತರ CBI ಇದನ್ನ ತನಿಖೆ ಮಾಡೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಈ ಪ್ರಕರಣದ ಆರೋಪಿಗಳು ಯಾರ್ಯಾರು? ಬಸವರಾಜ್ ಮುತ್ಗಿ, ಒನ್ಸ್ ಅಗೇನ್ ನಾನು ಅವಾಗಲೇ ಹೇಳಿದಾಗೆ A1 ಆರೋಪಿ ಈತ. ಈ ಪ್ರಕರಣದಲ್ಲಿ ಒಂದು ತಿರುವು ಸಿಕ್ತು ಅಂತ ಹೇಳೋದಕ್ಕೆ ಬಸವರಾಜ್ ಮುತ್ಗಿ ದೊಡ್ಡ ಕಾರಣ ಇಲ್ಲಿ. ಬಿಕಾಸ್ ಅವರು ಸಾಕ್ಷಿಯಾಗಿ ಬಂದು ಕೋರ್ಟ್ ಹತ್ರ ಬರ್ತಾರೆ, ಏನೇನಾಯಿತು, ಹೇಗಾಯಿತು, ಏನು ಎತ್ತ ಅಂತ ಹೇಳೋದಕ್ಕೆ ಈ ಬಸವರಾಜ್ ಮುತ್ಗಿ ಬಂದು CBI ತನಿಖೆ ಶುರುವಾದ ನಂತರ ಮಾಪಿ ಸಾಕ್ಷಿಯಾಗಿ ಬಂದು ಎಲ್ಲವನ್ನ ಹೇಳ್ಬಿಡ್ತಾರೆ. ಇವರು ಈ ಪ್ರಕರಣದಲ್ಲಿ ಹೀಗಾಗಿ ಅವರು ಬಹು ಪ್ರಾಮುಖ್ಯತೆಯನ್ನು ವಹಿಸಿರೋದು. A2 ಆಗಿ ವಿಕ್ರಮ್ ಇದ್ದಾರೆ, ಕೀರ್ತಿ ಕುಮಾರ್ A3, A4 ಆಗಿ ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ್, A7 ಸಂತೋಷ್, A8 ದಿನೇಶ್, ಇವರೆಲ್ಲರೂ ಇರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆದರೆ ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಕೊಲೆ ಆದ ತಕ್ಷಣ ಯಾರೋ ಆರೋಪಿಗಳು ಬಂದು ನಾವೇ ಮಾಡಿದ್ದೀವಿ ಅಂತ ಹೇಳ್ಬಿಡ್ತಾರೆ. ಆದರೆ ಅವರು ನಿಜವಾದ ಆರೋಪಿಗಳೇ ಇರೋದಿಲ್ಲ. ಯಾವಾಗ ಈ ಪ್ರಕರಣ CBIಗೆ ಹೋಗಿ ತನಿಖೆ ಆಗೋದಕ್ಕೆ ಶುರುವಾಯ್ತಲ್ಲ, ಅವತ್ತು ಯಾರು ನಿಜವಾದ ಅಸಲಿ ಆರೋಪಿಗಳನ್ನೋದು ಎಲ್ಲವೂ ಕೂಡ ಬಟಾಬೈಲಾಗ್ತಾ ಹೋಯಿತು. ಅವತ್ತು ವಿನಯ್ ಕುಲಕರ್ಣಿಯ ಪಾತ್ರ, ಪಿತೂರಿ ಆಗಿರ್ಬೋದು, ಕಾಲ್ ರೆಕಾರ್ಡ್ ಆಗಿರ್ಬೋದು, ಅವರಿಗೆ ಹಣ ಕೊಟ್ಟಿದ್ದಾಗಿರ್ಬೋದು, ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ವಿನಯ್ ಕುಲಕರ್ಣಿ ಮೇಲಿನ ಆರೋಪಗಳೇನು? ವಿನಯ್ ಕುಲಕರ್ಣಿ 20 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ರು ಎನ್ನುವಂಥ ಆರೋಪ ಇವರ ಮೇಲೆ ಇದೆ ಈ ಕೊಲೆ ಆಗೋದಕ್ಕೆ. ಯಾವ ಕಾರಣಕ್ಕೆ? ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯೋಗೀಶ್ ಗೌಡರು ವರ್ಸಸ್ ವಿನಯ್ ಕುಲಕರ್ಣಿ ಬೆಂಬಲಿಗರು ಒಬ್ಬರು ಚುನಾವಣೆಗೆ ನಿಂತಿರ್ತಾರೆ. ವಿನಯ್ ಕುಲಕರ್ಣಿ ಹೋಗಿ ಹೇಳ್ತಾರೆ, ನೀವು ಚುನಾವಣೆಯಿಂದ ಹಿಂಸರಿಬೇಕು ಅಂತ. ಸರಿಯಲ್ಲ ಯೋಗೀಶ್ ಗೌಡರು. ಅವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಂತರ ಈ ಸಭೆಗಳಲ್ಲೆವೂ ಕೂಡ ವಾಕ್ಸಮರಗಳೆಲ್ಲ ಆಗ್ತಿತ್ತಂತ ಅವ್ರ ನಡುವೆ. ಹೀಗಾಗಿ ನನ್ನ ಎದುರಾಳಿ ಪ್ರಬಲವಾಗಿ ಬೆಳೀತಾ ಇದ್ದಾನೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇಂಥದ್ದೊಂದು
ಕೊಲೆ ಮಾಡಿಸಿದ್ರು ಅಂತ. ಯೋಗೀಶ್ ಗೌಡರ ಪತ್ನಿ ಮಲ್ಲಮ್ಮ ಗೌಡ ಇವರು ಕೂಡ ಹಿಂಸರಿದ್ಬಿಟ್ರು. ನನಗೆ ವಿನಯ್ ಕುಲಕರ್ಣಿ ಅವರು ಇದ್ರ ಮೇಲೆ ಇದ್ದಾರೆ ಅಂತ ನನಗೇನು ಅನುಮಾನ ಇಲ್ಲ ಅನ್ನುವಂಥ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ಇಡೀ ರಾಜ್ಯ ನೋಡಿದೆ. ಆದರೆ ಗುರುನಾಥ್ ಗೌಡರು ಮತ್ತು ಬಸವರಾಜ್ ಕೊರ್ವರ್ ಇವರು ಮುಂದೆ ನಿಂತು ಈ ಪ್ರಕರಣವೊಂದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಈ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ. ಇದೀಗ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ 302 ಇದೆ ಇವ್ರ ಮೇಲೆ, ಕೊಲೆ ಪ್ರಕರಣ. ಹೀಗಾಗಿ ಅವರಿಗೆ ಸಾಕ್ಷ್ಯನಾಶ ಪ್ರಕರಣದಲ್ಲಿ 7 ವರ್ಷ ಜೈಲು ಶಿಕ್ಷೆ ಆಗ್ಬೋದು ಅಂತ ಈ ಹಿಂದೆ CBIನವರು ಕೂಡ ಇವರು ಸಾಕ್ಷ್ಯನಾಶ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಒನ್ಸ್ ಅಗೇನ್ ಅವರನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಅದಾದ ನಂತರ ಅವರು ಜೈಲಲ್ಲಿ ಇದ್ದರು, ವಾಪಸ್ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಹೀಗಾಗಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೆ ಶಾಸಕ ಸ್ಥಾನಕ್ಕೆ ಕೂತು ಬರುತ್ತೆ. ಅಂದರೆ ಒಬ್ಬ ಜನಪ್ರತಿನಿಧಿ 2 ವರ್ಷಕ್ಕಿಂತ ಯಾವುದಾದ್ರೂ ಇಂತಹ ಕೊಲೆ ಪ್ರಕರಣಗಳಲ್ಲಿ ಅಪರಾಧಿ ಅಂತ ಆಗಿ ಜೈಲು ಶಿಕ್ಷೆನ ಅನುಭವಿಸಿಬಿಟ್ರೆ, ಅಂದರೆ ಆ ಶಿಕ್ಷೆ ಪ್ರಕಟ ಆದ ನಂತರ ಇವರು ಶಾಸಕ ಸ್ಥಾನ ರದ್ದಾಗ್ಬಿಡುತ್ತೆ. ಇದರ ಜೊತೆಗೆ ಜೈಲು ಶಿಕ್ಷೆ ಮುಗಿಸಿ ವಾಪಸ್ ಬಂದ 6 ವರ್ಷಗಳ ತನಕವೂ ಕೂಡ ಇವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಇವತ್ತು ಅದರ ಬಗ್ಗೆ ವಾದ ಪ್ರತಿವಾದಗಳಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ನಾಳೆ ಯಾವ ಪರಿಪ್ರಮಾಣದಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ 2 ವರ್ಷಕ್ಕಿಂತ, ಅಂದರೆ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಕನಿಷ್ಠ 7 ವರ್ಷವಾದರೂ ಜೈಲು ಶಿಕ್ಷೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ದ್ವೇಷ ಯಾಕಿತ್ತು ಅಂತ. ಈ ಬಸವರಾಜ್ ಮುತ್ತಿಗೆ ಅಂತ ಹೇಳಿದ್ನಲ್ಲ, ಆ ಬಸವರಾಜ್ ಮುತ್ತಿಗೆ ಮೊದಲು ಯೋಗೇಶ್ ಗೌಡರ ಜೊತೆಗಿದ್ರು, ಅತ್ಯಂತ ಆತ್ಮೀಯರು, ಎಲ್ಲವೂ ಕೂಡ ಇತ್ತು. ರಾಜಕೀಯದ ಭಿನ್ನಾಭಿಪ್ರಾಯಗಳು ಬಂದು ಏನಾಗ್ಬಿಡ್ತು, ಯಾವುದೋ ಒಂದು 40 ಎಕರೆ ಜಮೀನಲ್ಲಿ ಯೋಗೇಶ್ ಗೌಡರು 15 ಎಕರೆ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ, 15 ಎಕರೆ ಜಮೀನನ್ನು ಅಕ್ರಮವಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ ಎನ್ನುವಂಥ ಆರೋಪಗಳು ಶುರುವಾಯಿತು. ಅದೇ ಕೊಲೆಗೆ ಕಾರಣ ಅಂತ ಮೊದಲು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ರಲ್ಲ, ಅದರಲ್ಲಿ ಹೀಗೆ ಎಲ್ಲವೂ ಇತ್ತು. ಜಮೀನಿನ ವ್ಯಾಜ್ಯಕ್ಕೇ ಯೋಗೇಶ್ ಗೌಡರ ಕೊಲೆ ಆಗಿದೆ ಅಂತ. ಆದರೆ ಈ ಪ್ರಕರಣವನ್ನು ಯಾವಾಗ CBI ತನಿಖೆ ಮಾಡೋದಕ್ಕೆ ಶುರುವಾಯ್ತಲ್ಲ, ಇದು ಈ ಪ್ರಕರಣದಿಂದ ಹೊರಗೆ ಬರೋದಕ್ಕೆ ಅವರು ಹೇಳಿದಂಥ ಷಡ್ಯಂತ್ರ ಅನ್ನೋದೆಲ್ಲವೂ ಕೂಡ ಅದಾದ ನಂತರ ಗೊತ್ತಾಗಿತ್ತು. CBI ತನಿಖೆ ನಂತರ ಇದೇ ಬಸವರಾಜ್ ಮುತ್ತಿಗೆ ಅವರು ಬಂದು ಏನೇನಾಯಿತು ಘಟನೆಯಲ್ಲಿ, ಏನು ಎತ್ತ ಅಂತ ನಿನ್ನೆಯಿಂದ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಆ ಕಾರಣಕ್ಕಾಗಿ ನಾನು ಬಂದು ಸತ್ಯವನ್ನು ಹೇಳಿಬಿಟ್ಟೆ ಅನ್ನುವಂಥ ಮಾತನ್ನು ಬಸವರಾಜ್ ಮುತ್ತಿಗೆ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಮುಖ ರಾಜಕಾರಣಿಗಳ ಕೇಸ್ಗಳೇನಿದೆ, ಯಾರ್ಯಾರಾಗಿದ್ದಾರೆ ಹಿಂಗೆ, ನಮ್ಮದೇ ಕರ್ನಾಟಕದ ಸತೀಶ್ ಶೈಲ್ 2010ರಲ್ಲಿ ಬೇಲಿಕೇರಿ ಈ ಅದಿರು ನಾಪತ್ತೆ ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆ ಆಗಿದೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ಅವ್ರಿಗೇನೋ ಸಮಸ್ಯೆ ಇತ್ತು, ಲಿವರ್ ಏನೋ ಸಮಸ್ಯೆ ಇದೆ. ಹೀಗಾಗಿ ಆ ಕಾರಣಕ್ಕಾಗಿ ಮಧ್ಯಂತರ ಜಾಮೀನಿನ ಮೇಲೆ ಸದ್ಯ ಅವರು ಹೊರಗಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಮೇವು ಹಗರಣ ಪ್ರಕರಣ, ಈ ಮೇವು ಪ್ರಕರಣದಲ್ಲೂ ಕೂಡ ಅವರು ಶಿಕ್ಷೆಗೆ ಒಳಗಾಗಿದ್ದರು. ಅದನ್ನು ಕೂಡ ಇಡೀ ದೇಶದ ಜನ ನೋಡಿದ್ದಾರೆ. ಸತೀಶ್ ಶೈಲ್ ಯಕೃತ್ತಿನ ಕಸಿ ಶಸ್ತ್ರಚಿಕಿತ್ಸೆಗೇನೋ ಅವರು ಫೆಬ್ರವರಿ 2020ರಲ್ಲಿ ಜಾಮೀನನ್ನು ತೆಗೆದುಕೊಂಡಿದ್ದಾರೆ, ಮಧ್ಯಂತರ ಜಾಮೀನು ಮೇಲೆ ಇದ್ದಾರೆ ಅವರು. ಮತ್ತೊಂದು ಕಡೆ 1990ರಲ್ಲಿ ಮೇವು ಹಗರಣ ಏನಾಗಿತ್ತು, ಆ ಪ್ರಕರಣದಲ್ಲಿ 950 ಕೋಟಿ ರೂಪಾಯಿ ಹಗರಣ. ಇದು 6 ಪ್ರಕರಣಗಳಲ್ಲಿ ಲಾಲು ಪ್ರಸಾದ್ ಯಾದವ್ ಆರೋಪಿಯಾಗಿದ್ದರು. 2022ರಲ್ಲಿ 139.5 ಕೋಟಿ ಅಕ್ರಮ ಹಗರಣದಲ್ಲಿ 5ನೇ ಆರೋಪಿ. ಇದೀಗ ಲಾಲು ಅವರಿಗೆ 5 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು, 60 ಲಕ್ಷ ರೂಪಾಯಿ ದಂಡವನ್ನು ಕೂಡ ಹಾಕಲಾಗಿತ್ತು. ದುಮ್ಮಾ ಖಜಾನೆ ಪ್ರಕರಣ ಎನ್ನುವಂಥ ಪ್ರಕರಣದಲ್ಲೂ ಕೂಡ ಇವರು ಆರೋಪಿ, ದೇವ್ಗರ್ ಖಜಾನೆ ಪ್ರಕರಣದಲ್ಲೂ ಕೂಡ ಇವರು ಆರೋಪಿಯಾಗಿದ್ದರು, ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದಾರೆ. ಇದು ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿಯ ನಡುವೆ ನಡೆದಂಥ ಒಟ್ಟಾರೆ ಪ್ರಕರಣ. ಅಂದರೆ 2016ರಿಂದ ಹಿಡಿದು 2026 ತನಕ 10 ವರ್ಷ ವಿಚಾರಣೆ ನಡೆದು ಇದೀಗ ಅಪರಾಧಿ ಅಂತ ವಿನಯ್ ಕುಲಕರ್ಣಿಗೆ ಸಾಬೀತಾಗಿದೆ. ನಾಳೆ ಅವರಿಗೆ ಯಾವ ಪರಿಪ್ರಮಾಣದಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.